ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 25ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 26ನೇ ಅಧ್ಯಾಯವನ್ನು ಶುರು ಮಾಡೋಣ. ಭಾರತ, ಗಾಯನ, ಸ್ವರ್ಣ ಮತ್ತು ನಾರಾಯಣ ನಾಲ್ವರು ಒಂದೊಂದು ರೀತಿಯಲ್ಲಿ ಮನಸ್ಸಿನ ಭಾವನೆಗಳನ್ನು ಹೊರಹಾಕಿ ನಿದ್ರೆಗೆ ಜಾರಿದ್ರು. ಆದರೆ ನಿದ್ರೆ ಇಲ್ಲದೆ ಒದ್ದಾಡಿದ್ದು ಮಾತ್ರ ಪ್ರಮಿಳಾ, ಮುಂದಿನ ತನ್ನ ಯೋಜನೆಗಳನ್ನು ರೂಪಿಸ್ತಾ ಗೋಮುಖ ಧರಿಸೋದಕ್ಕೋಸ್ಕರ. ಮರುದಿನ ಮುಂಜಾನೆ ಎದ್ದರೆ ಯಾರಿಗೂ ಮುಖ ತೊಳೆಯಲು ನೀರಿಲ್ಲ. ಇನ್ನೂ ಯಾರೂ ಎದ್ದಿರಲಿಲ್ಲ. ಗಾಯನ ಎದ್ದವಳು ಅಂಗಳ ಗುಡಿಸಿ ಮನೆಯಲ್ಲಿದ್ದ ತಾಮ್ರದ ಬಿಂದಿಗೆ ತೆಗೆದುಕೊಂಡು ಬೀದಿನಲ್ಲಿಯ ಬಳಿ ಹೋದ್ಲು. ಯಾರೂ ಇಲ್ಲದೆ ಇದ್ದರಿಂದ ಒಂದು ಬಿಂದಿಗೆ ನೀರು ತಂದು ಅಂಗಳಕ್ಕೆ ನೀರಾಕಿದ್ಲು. ಮತ್ತೆ ಹೋಗಿ ನೀರು ತಂದು ಬಚ್ಚಲು ಮನೆ ಗುಡಿಸಿ ಹಂಡೆ ತೊಳೆದು ನೀರು ತುಂಬಿಸೋ ಅಷ್ಟರಲ್ಲಿ ಒಬ್ಬೊಬ್ಬರಾಗಿ ಎದ್ದು ಹೊರಗಡೆ ಬಂದರು. ನಲ್ಲಿಯ ಬಳಿ ಆಗ ತಾನೇ ಬಂದ ಹೆಂಗಸು, ನೀನ್ಯಾಕವ್ವ ನೀರಿಗೆ ಬಂದಿದ್ದೀಯಾ ಎಂದರು. ಅವಳು ಪಾರ್ಥನ ಹೆಂಡತಿ ಅನ್ನೋದು ತಿಳಿಯದೆ ಕೇಳಿದ್ರು. ಅದು ಮನೆಯಲ್ಲಿ ನೀರಿರ್ಲಿಲ್ವಲ್ಲ ಎಂದವಳು ಮುಜುಗರದಿಂದ ಮಾತಿಗೆ ನಿಲ್ಲದೆ ತನ್ನ ಪಾಡಿಗೆ ಬಿಂದಿಗೆ ಎತ್ಕೊಂಡು ಹೋಗ್ಬಿಟ್ಲು. ಈ ಹುಡುಗಿ ಸೋಮಳಾಪುರದವಳಲ್ವಾ? ಹೆಂಗಸರು ಗುಂಪಿನಲ್ಲಿ ಮಾತನಾಡ್ಕೊಳ್ತಾ ಇದ್ರು. ತಾಮ್ರದ ತುಂಬಿದ ಬಿಂದಿಗೆ ಭಾರವಾಗಿತ್ತು. ಹಂಡೆಗೆ ನೀರು ತುಂಬಿಸೋ ಅಷ್ಟರಲ್ಲಿ ಗಾಯನ ಬಳಲಿ ಬೀಳುವಂತಾಗಿದ್ಲು. ಆಗ ತಾನೇ ಎದ್ದು ಬಂದು ಅಂಗಳದಲ್ಲಿ ನಿಂತಿದ್ದ ಪ್ರಮಿಳಾ ಬಿಂದಿಗೆ ಹೊತ್ಕೊಂಡು ಬಂದ ಗಾಯನಾಳನ್ನು ನೋಡಿ, ಏನು ಆಗಲೇ ಮನೆ ಸೊಸೆಯಾಗಿ ಉಸ್ತುವಾರಿ ತಗೊಂಡಿರೋ ಹಾಗಿದೆ ಎಂದು ಅಣಕದ ಧ್ವನಿಯಲ್ಲಿ ಕೇಳಿದ್ಲು. ಅವರ ಮಾತಿನ ಹಿಂದಿದ್ದ ಅಣಕ ಅರ್ಥವಾದ ಗಾಯನ ಮುಖ ಸಪ್ಪಗೆ ಮಾಡಿಕೊಂಡು, ಹಾಗೇನಿಲ್ಲ ಆಂಟಿ, ನೀರಿರ್ಲಿಲ್ವಲ್ಲ ತರೋಕೆ ಹೋಗಿದ್ದೆ ಎಂದಳು. ಆಂಟಿ ಅನ್ಬೇಡ, ಅತ್ತೆ ಅನ್ನು ಎನ್ನುವಾಗಲೇ ಭಾರತ ಹೊರಗೆ ಬಂದು, ಏನಕ್ಕ ಅಂದಿದ್ದ. ಗಾಯನ ಆಂಟಿ ಅಂತಿದ್ಲು ಕಣೋ. ಆಂಟಿ ಅನ್ಬೇಡ, ನೀನು ನನ್ನ ಮುದ್ದಿನ ತಮ್ಮನ ಹೆಂಡತಿ, ಅತ್ತಿಗೆ ಎನ್ನು ಅಂತ ಹೇಳ್ಕೊಡ್ತಿದ್ದೆ. ಯಾಕಪ್ಪ, ನಿನ್ನ ಹೆಂಡ್ತಿಗೆ ನಾನೇನು ಅನ್ಬಾರ್ದಾ ಎಂದರು ಪ್ರಮಿಳಾ. ಅಯ್ಯೋ ಅಕ್ಕ, ಹಾಗೇನಿಲ್ಲ. ಗಾಯನ, ನೀವೇನಕ್ಕೆ ನೀರು ತರೋಕೆ ಹೋಗಿದ್ರಿ? ಅದು ಅಷ್ಟಪ್ಪ ಬಿನ್ಗೆ ತಗೊಂಡು ಅಲ್ಲಿಡಿ, ನಾನು ತಂದ್ಕೊಡ್ತೀನಿ. ಅಕ್ಕ, ಮನೆಗೆ ದಿನಸಿ ಒಂದು ಲಿಸ್ಟ್ ಮಾಡಿ ಕೊಡು, ತರ್ತೀನಿ ಎಂದ. ಭಾರತ ಗಾಯನ ಸೊಂಟದ ಮೇಲೆ ಹೊತ್ಕೊಂಡಿದ್ದ ಬಿನ್ಗೆ ಎತ್ಕೊಂಡು ಹೋಗ್ತಾ ಹೇಳಿದ್ದ. ಅಡುಗೆ ಮನೆ ಕ್ಲೀನ್ ಮಾಡಿಬಿಡು, ಎಲ್ಲ ಜೋಡಿಸ್ಕೋಬೇಕು ಎಂದರು ಪ್ರಮಿಳಾ. ಸರಿ ಅತ್ಗೆ ಎಂದು ಹೇಳಿದ ಗಾಯನ ಒಳಗೆ ನಡೆದಳು. ವರ್ಷಗಳಿಂದ ಧೂಳುಗಟ್ಟಿದ್ದ ಅಡುಗೆ ಮನೆ ಬೆಳಕಿನಂಚಿಗೆ ಕಟ್ಕೊಂಡಿದ್ದ ಜೇಡರ ಬಲೆ ಸೀಳ್ಕೊಂಡು ಬೆಳಕು ಒಳಗೆ ಬರ್ತಾ ಇತ್ತು. ಶೆಲ್ಫ್ ಮೇಲೆ ಹಿತ್ತಾಳೆ, ತಾಮ್ರ, ಕಂಚಿನ ಪಾತ್ರೆ ಪಗಡೆಗಳು, ದೊಡ್ಡ ಸೌದೆ ಒಲೆ, ಮೂಲೆಯಲ್ಲಿ ಸೀಮೆ ಎಣ್ಣೆ ಸ್ಟವ್, ನೆಲ್ಲಿಕಾಲು, ಮಜ್ಜಿಗೆ ಕಡಿಯೋ ಮಂಥು ಎಲ್ಲವನ್ನ ಒಪ್ಪವಾಗಿ ಜೋಡಿಸಿಡಲಾಗಿತ್ತು. ಇದೇನು ಬರೀ ಹಿತ್ತಾಳೆ, ತಾಮ್ರ, ಕಂಚಿನ ಪಾತ್ರೆಗಳೇ ಇದೆಯಲ್ಲ, ಇವನ್ನೆಲ್ಲ ತೊಳೆಯೋಕ್ಕೆ ಎಷ್ಟು ಕೆಜಿ ಪೀತಾಂಬರಿ ಹುಣಸೆಹಣ್ಣು ಬೇಕೋ. ಭಾರತ ಅವರಮ್ಮ ಡೈಲಿ ಇವುಗಳನ್ನು ಅಡುಗೆ ಮಾಡೋರಾ? ಅಯ್ಯಪ್ಪ, ಇವತ್ತಿನ ಲೆಕ್ಕದಲ್ಲಿ ಈ ಪಾತ್ರೆಗಳೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತವೆ. ಎಲ್ಲ ತುಂಬ ಭಾರ ಇದೆ ಎಂದ್ಕೊಳ್ತಾ ಇರಬೇಕಾದ್ರೆ ಧೂಳಿಗೆ ಕೆಮ್ಮು ಬಂದಿತ್ತು. ಮುಖಕ್ಕೆ ಬಟ್ಟೆ ಕಟ್ಕೋಬೇಕು, ಕಾರಲ್ಲಿರೋ ಬ್ಯಾಗಲ್ಲಿ 2-3 ಜೊತೆ ಬಟ್ಟೆ ಇರಬೇಕು ಎಂದುಕೊಂಡೇ ದುಪ್ಪಟವನ್ನು ಬಿಚ್ಚಿ ಮುಖಕ್ಕೆ ಕಟ್ಕೊಂಡು ಸೌದೆ ಮೂಲೆಯಲ್ಲಿ ಬಿದ್ದಿದ್ದ ಈಚಲುಗರಿಯ ಪೊರಕೆಯನ್ನು ಎತ್ಕೊಂಡು ಕೆಳಗಡೆ ಗುಡಿಸೋದಕ್ಕೆ ಶುರು ಮಾಡಿದ್ಲು. ಕೆಳಗಿರೋ ಕಸವನ್ನೆಲ್ಲ ಮೊದಲೇ ಎತ್ತಾಕೋಣ, ಆಮೇಲೆ ಪೊರಕೆಗೆ ಕಡ್ಡಿ ಕಟ್ಕೊಂಡು ಆಮೇಲೆ ಮೇಲೆಲ್ಲ ಗುಡಿಸೋಣ. ಎಷ್ಟು ವರ್ಷ ಆದರೂ ಹೆಂಚಿನ ಮನೆ ಒಂಚೂರು ಸೋರಿಲ್ಲ, ಒಂದು ಗೋಡೆ ಕೂಡ ಬಿಟ್ಟಿಲ್ಲ, ನೆಲಕ್ಕೆ ಹಾಕ್ಸಿರೋ ಸಿಮೆಂಟ್ ಕೂಡ ಕಿತ್ಕೊಂಡಿಲ್ಲ. ಆಚಾರು ಮನೆ ಹಾಗೆ ಬಾಳಿ ಬದುಕಿದ ಮನೆ ಅಂತ ಅಜ್ಜಿ ಹೇಳೋದನ್ನು ಕೇಳಿದ್ದೆ. ಒಂದಿನ ನಾನೇ ಈ ಮನೆಗೆ ಬರ್ತೀನಿ ಅಂದ್ಕೊಂಡಿರಲಿಲ್ಲ. ಊರಿಗೆ ಬಂದಾಗಿದೆ, ಅಮ್ಮನವರ ದರ್ಶನ ಮಾಡ್ಕೊಂಡು ಬರಬೇಕು, ಇದೆಲ್ಲ ಗುಡಿಸಿ ಸ್ನಾನ ಮಾಡ್ಕೊಂಡು ಹೋಗಿ ಬರಬೇಕು ಎಂದು ಮಾತನಾಡಿಕೊಳ್ಳುತ್ತಲೇ ಕಸ ಗುಡಿಸಿ ಬಚ್ಚಲು ಮನೆಯಲ್ಲಿ ದೊಡ್ಡ ಮಂಕರಿ ಒಂದನ್ನು ತಂದು ಕಸಲವನ್ನೆಲ್ಲ ಅದರಲ್ಲಿ ತುಂಬಿ ಹಾಕ್ಕೊಂಡು ಹೋಗಿ ಹೊರಗೆ ಎಸ್ದು ಬಂದ್ಲು. ಪಾರ್ಥ ಇನ್ನಷ್ಟು ನೀರು ತಂದು ತುಂಬಿಸಿದ್ದ. ಅಷ್ಟರಲ್ಲಿ ಜಯಶೀಲ ಫ್ಲಾಸ್ಕ್ನಲ್ಲಿ ಕಾಫಿ ತಂದರು ಎಲ್ಲರಿಗೂ. ಸ್ವರ್ಣ, ನಾರಾಯಣ ಕೂಡ ಎದ್ದಿದ್ರು. ನಾರಾಯಣ ಎದ್ದವರು ತಾವು ಅಷ್ಟು ವರ್ಷ ಓಡಿಸ್ತಿದ್ದ ಕಾರನ್ನು ಒರೆಸಿ ನೀರು, ಶಾಂಪು ಹಾಕಿ ತೊಳೆದು ಸ್ವಚ್ಛ ಮಾಡಿದರು. ನಾರಾಯಣ ಮತ್ತು ಭಾರತ ಇಬ್ಬರು ತಳ್ಕೊಂಡು ಬಂದು ಆ ಕಾರನ್ನು ಮನೆ ಮುಂದೆ ನಿಲ್ಲಿಸಿದ್ರು.
ಎಲ್ಲರೂ ನಡುಮನೆಯಲ್ಲಿ ಕಾಫಿ ಕುಡಿಯಲು ಕುಳಿತರೆ ಪ್ರಮೀಳಾ ಶ್ಯಾಮಸುಂದರರು ಕೂರ್ತಾ ಇದ್ದ ಆರಾಮ ಕುರ್ಚಿಯ ಮೇಲೆ ಕೂರೋದಕ್ಕೆ ಹೋದರೆ, ಪ್ರಮೀ, ಅದ್ರ ಮೇಲೆ ಈ ಮನೆ ಗಂಡು ಮಕ್ಕಳು ಮಾತ್ರ ಕೂರಬೇಕು ಅಂತ ಗೊತ್ತಿಲ್ವಾ ನಿನಗೆ? ಅದ್ರ ಮೇಲೆ ಭಾರತ ಮಾತ್ರ ಕೂತ್ಕೋಬೇಕು, ಮುಂದೆ ಭಾರತನ ಮಕ್ಕಳು ಎಂದರು ನಾರಾಯಣ. ನಾರಾಯಣರ ಕಡೆಗೆ ಕೆಂಗಣ್ಣು ಬೀರಿ ಬೇರೆ ಕುರ್ಚಿಯ ಮೇಲೆ ಪ್ರಮೀಳಾ ಕುಳಿತರೆ, ಭಾವ, ಅಕ್ಕ ಈ ಮನೆಗೆ ಮಗನ ಹಾಗೇನೆ, ಕೂತ್ಕೋ ಅಕ್ಕ ನೀನು ಎಂದ ಪಾರ್ಥ. ಪಾರ್ಥ, ನಿನಗೆ ಗೊತ್ತಿಲ್ಲ, ಅಜ್ಜಯ್ಯ ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಆ ಕುರ್ಚಿ ಮೇಲೆ ನಿಮ್ಮ ತಂದೆ ಆದಮೇಲೆ ಅರ್ಜುನ ಕೂರ್ತಾನೆ ಅಂತ ಹೇಳೋರು, ನಾನೇ ಕೇಳಿಸ್ಕೊಂಡಿದ್ದೀನಿ ಎಷ್ಟೋ ಸರ್ತಿ. ಜಯಶೀಲ ಕೂಡ ಹೇಳಿದಾಗ ಪಾರ್ಥ ಮರುಮಾತಿಲ್ಲದೆ ಕಾಫಿ ಕುಡಿದು ಮುಗಿಸಿದ್ದ. ಮನೆ ಕೆಲಸಕ್ಕೆ ಜನ ಬರ್ತಾರೆ ಮೊದಲಿನ ಹಾಗೆ, ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ. ಮೊದಲು ಬರ್ತಿದ್ದವ್ರ ಮನೆಯವರೇ, ಅವರಿಗೆಲ್ಲ ವಯಸ್ಸಾಗಿದೆ, ಅವ್ರ ಮಕ್ಕಳು ಬರ್ತಾರೆ. ಜಯಶೀಲ ಮುಂದುವರೆದು ಹೇಳಿದಾಗ, ಇವಳನ್ನು ಜಾಸ್ತಿ ಬೆಳೆಯೋಕೆ ಬಿಡಬಾರ್ದು ಎಂದುಕೊಂಡ ಪ್ರಮೀಳಾ, ಆಗಲೇ ಅರ್ಧ ಕ್ಲೀನಿಂಗ್ ಆಗಿದೆ, ಇನ್ನರ್ಧ ನಾವೇ ಮಾಡ್ಕೋತೀವಿ. ಇಷ್ಟು ವರ್ಷ ಮನೆ ಕೆಲಸ ಮಾಡಿ ನನಗೂ ಅಭ್ಯಾಸ ಆಗಿದೆ. ಆವಾಗಿನ ಕಥೆನೇ ಬೇರೆ, ಇವಾಗಿನ ಕಥೆನೇ ಬೇರೆ ಎಂದರು ಪ್ರಮೀಳಾ. ಹೌದು, ಶ್ರೀಮಂತಿಕೆ ಸಿಕ್ತು ಅಂತ ಇಷ್ಟು ವರ್ಷ ಬದುಕಿದ ಜೀವನನ ಮರಿಬಾರ್ದು. ಇದೆಲ್ಲ ನಮ್ಮಪ್ಪ ಅಜ್ಜ ಸಂಪಾದಿಸಿಟ್ಟಿರೋದು, ನಮ್ಮ ದುಡಿಮೆ ಅಲ್ಲ ಅಕ್ಕ. ಅಕ್ಕ ಹೇಳ್ತಾ ಇರೋದು ಸರಿ ಇದೆ ಎಂದ ಪಾರ್ಥ. ತೇಜ, ಬಾರೋ, ಹತ್ತಿರ ಯಾವುದಾದ್ರೂ ಗ್ಯಾರೇಜ್ ಇದ್ದರೆ ಹೋಗಿ ಮೆಕ್ಯಾನಿಕ್ನ ಕರ್ಕೊಂಡು ಬರೋಣ. ಮಗ, ಓಲ್ಡ್ ಮಾಡೆಲ್ ಗಾಡಿ ಅನ್ನೋಣ, ಕಂಡೀಷನ್ ನೋಡಿದ್ರೆ ಗೊತ್ತಾಗಲ್ವಾ, ಒಂಚೂರು ಅಲ್ಲಾಡಿಲ್ಲ. ಈಗಿನ ಕಾರುಗಳು 6 ತಿಂಗಳು ನಿಲ್ಲಿಸಿದ್ರೆ ಟಿಂಕರಿಂಗು ಪೇಂಟಿಂಗ್ ಮಾಡಿಸ್ಬೇಕು. ನೋಡು ಮಗ, ಆ ಕಾರನ್ನು ಪೇಂಟಿಂಗ್ ಕೂಡ ಅಲ್ಲಾಡಿಲ್ಲ. ನಮ್ಮ ಅಪ್ಪ ಅಜ್ಜ ಓಡಾಡಿರೋದು, ಅದರಲ್ಲಿ ಅವ್ರ ಸ್ಪರ್ಶ ಇರುತ್ತೆ. ರೆಡಿ ಮಾಡಿಸಿ FC ಇನ್ಶೂರೆನ್ಸ್ ಮಾಡಿಸಿ ರನ್ನಿಂಗ್ ಮಾಡಬೇಕು. ಇನ್ನು ಮುಂದೆ ನಾನು ಅದರಲ್ಲೇ ಓಡಾಡೋದು ಎಂದು ಪಾರ್ಥ ಹೇಳಿದ್ರೆ, ಪಾರ್ಥ, ಅದರಲ್ಲಿ ಓಡಾಡು, ಆದರೆ ಸಾರಥಿ ಸೀಟ್ ಮಾತ್ರ ನಂದೇ ಎಂದರು ನಾರಾಯಣ. ಆಯಿತು ಭಾವ, ಗಾಡಿಗಳ ಬಗ್ಗೆ ಒಂದು ರೀತಿ ಎಮೋಷನ್ಸ್ ಇರುತ್ತೆ. ನಿಮಗೆ ಈ ಕಾರಿನ ಮೇಲೆ ಅಂಥ ಫೀಲಿಂಗ್ಸ್ ಇದೆ ಅಂತ ನನಗೆ ಗೊತ್ತು ಎಂದ ಪಾರ್ಥ. ದಿವಾನ ಆಗೋ ಅಂದರೆ ಇಲ್ಲ, ನಾನು ಸಾಯೋವರೆಗೂ ಜವಾನ ಆಗಿದ್ದೇ ಸಾಯ್ತೀನಿ ಅಂದಂತೆ ಈ ನಾಣಿ ಅಂಥವ್ರು ಎಂದು ಪ್ರಮೀಳಾ ಬೈಕೊಂಡ್ರೆ, ಚಿಕ್ಕಮ್ಮೋರೇ ಚಿಕ್ಕಮ್ಮೋರೇ ಎಂದು ಅಂಗಳದಲ್ಲಿ ನಿಂತು ಕರೆದಾಗ ಎಲ್ಲರೂ ಎದ್ದು ಹೊರಗಡೆ ಬಂದರು. ಊರಿನ ಪ್ರಮುಖರೆಲ್ಲರೂ ನಿಂತಿದ್ದನ್ನು ನೋಡಿ, ಇದ್ಯಾಕೆ ಹೊರಗೆ ನಿಂತಿದ್ದೀರಾ, ಬನ್ನಿ ಒಳಗೆ ಎಂದು ಪ್ರಮೀಳಾ ಕರೆದ್ಲು. ಎಷ್ಟೋ ವರ್ಷ ಆದಮೇಲೆ ಈ ಮನೆ ಉಸಿರಾಡ್ತಾ ಇದೆ ನೋಡಿ ಎನ್ನುತ್ತಾ, ಪಾರ್ಥ ಅಲ್ವಾ ನಿನ್ನ ಹೆಸರು ಎಂದು. ಅದೇ ಚಿಕ್ಕಮ್ಮೋರೇ, ಆಚಾರ ಸ್ಥಾನನ ಅವ್ರ ಮಗ ತುಂಬಬೇಕಲ್ವಾ, ಅದಕ್ಕೆ ಅವರು ಕಲಿಬೇಕಾಗಿರೋದು ತುಂಬ ಇದೆ. ಏನು ಮಾಡ್ತಾರೆ ಅಂತ ಕೇಳ್ಕೊಳ್ಳೋಣ ಅಂತ ಬಂದ್ವಿ. ದೇವಸ್ಥಾನದಲ್ಲೂ ಅವ್ರ ಸ್ಥಾನ ತುಂಬಬೇಕು ಎಂದು ಹಿರಿಯರು ಹೇಳಿದಾಗ, 1-2 ದಿನ ಸಮಯ ಕೊಡಿ, ಮನೇಲಿ ಎಲ್ಲ ವ್ಯವಸ್ಥೆ ಮಾಡಿ ನಾನು ಅಭ್ಯಾಸ ಶುರು ಮಾಡ್ತೀನಿ ಪಾರ್ಥನೇ ಮುನ್ನುಡಿದು ಹೇಳಿದ್ದ. ಆಗಲಿ, ಅದನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವಿನ್ನು ಬರ್ತೀವಿ. ನಾರಾಯಣ, ಭಾಮೈದನ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡು ಬಾ, ಕೆಲಸಗಳಿಗೆ ಜನ ಬೇಕಾದರೆ ಹೇಳಿ ಕಳಿಸ್ಕೊಡ್ತೀವಿ ಎಂದು ಹೇಳಿ ಅವರು ಹೊರ ನಡೆದರು. ನಾನು ತಿಂಡಿ ತರ್ತೀನಿ. ಜಯಶೀಲ ಹೊರ ನಡೆದರೆ ತೇಜ ಪಾರ್ಥನಿಗೆ ಜೊತೆಯಾದ. ಇತ್ತ ಸ್ವರ್ಣ ಗಾಯನ ಮಾಡ್ತಾ ಇದ್ದ ಕೆಲಸಕ್ಕೆ ತಾನು ಕೈ ಜೋಡಿಸಿದ್ಲು. ಬೇಡವೆಂದರು. ಪ್ರಮೀಳಾ ತಮ್ಮ ಬ್ಯಾಗಿನಲ್ಲಿದ್ದ ಕೀಗೊಂಚಲನ್ನು ತೆಗೆದುಕೊಂಡು ಭಾಗೀರಥಮ್ಮ ಶ್ರೀಕಂಠ ಆಚಾರ್ಯರ ವೈಯಕ್ತಿಕ ಕೋಣೆಗೆ ಹೋಗಿ ಬಾಗಿಲಾಕ್ಕೊಂಡ್ರು. ನನ್ನ ಎಪ್ಸೋದಲ್ವ ಗಾಯಿ, ನೀನೊಬ್ಳೆ ಕೆಲಸ ಮಾಡ್ತಿದ್ದೀಯಾ? ನಿನ್ನ ಮೊಬೈಲ್ ಕೊಡಿಲಿ, ಅಮೋಘ್ಗೆ ಕಾಲ್ ಮಾಡಬೇಕು. ಅಮ್ಮ ಬೆಂಗಳೂರಲ್ಲಿ ನನ್ನ ಮೊಬೈಲ್ ಹೊಡೆದಾಕ್ಬಿಟ್ಲು ಎಂದು ಸ್ವರ್ಣ ಹೇಳಿದ್ರೆ, ಏನು, ಅತ್ತಿಗೆ ನಿನ್ನ ಮೊಬೈಲ್ ಹೊಡೆದಾಕಿದ್ರಾ? ಆಶ್ಚರ್ಯದಿಂದ ಕೇಳಿದ್ಲು ಗಾಯನ. ಅದೆಲ್ಲ ಹೀಗೆ ಮನೇಲಿ ಏನೇನೋ ಆಯಿತು ಬಿಡು, ಈಗ ಯಾಕದೆಲ್ಲ, ಎಲ್ಲ ಸರಿ ಹೋಯ್ತಲ್ಲ ಫೈನಲಿ ಇವತ್ತು. ಸ್ವರ್ಣ ತಾನು ಕಸ ಗುಡಿಸ್ತಾ ಹೇಳಿದ್ಲು. ಧೂಳು ಹೊಡೆದಿದ್ದು ಮುಗಿದಿತ್ತು. ಬಕೆಟ್ಗಳಲ್ಲಿ ನೀರು ತಂದು ಇಡೀ ಅಡುಗೆ ಮನೆಯನ್ನ ಇಬ್ಬರು ಸೇರಿ ಜಯಶೀಲ ತಮ್ಮ ಮನೆಯಿಂದ ಎಲ್ಲರಿಗೂ ತಿಂಡಿ ಮಾಡಿಸ್ಕೊಂಡು ಬಂದಿದ್ರು. ತಿಂಡಿ ತಿಂದು ಮುಗಿಸಿ ಜಯಶೀಲ, ಪಾರ್ಥ, ಏನಾದರೂ ಇದ್ದರೆ ಕಾಲ್ ಮಾಡು, ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ತೇಜನೂ ಬರ್ತಾ ಇದ್ದಾನೆ ನನ್ನ ಜೊತೆ ಎಂದರು. ಆಗ ಪಾರ್ಥ ಮನಸ್ಸಿನಲ್ಲೇ, ನನಗೋಸ್ಕರ ಇಲ್ಲೇ ಇರಿ ಅಂತ ಹೇಳೋಕ್ಕಾಗಲ್ಲ, ಇಲ್ಲಿನ್ನೂ ನಾನೇ ಸರಿಯಾಗಿ ನೆಲೆ ನಿಂತಿಲ್ಲ, ಆಮೇಲೆ ತೇಜನಿಗೆ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರಾಯ್ತು ಎಂದುಕೊಂಡು, ಹಾಗೇ ಆಗಲಿ, ಇಲ್ಲೆಲ್ಲ ಸೆಟಲ್ ಆದಮೇಲೆ ನಾನು ಹೇಳ್ತೀನಿ, ಆಗಾಗ ಕಾಲ್ ಮಾಡ್ತಾ ಇರು ಮಗ ಎಂದು ತೇಜನಿಗೆ ಹೇಳಿ ಅಮ್ಮ ಮಗ ಇಬ್ಬರನ್ನೂ ಬೀಳ್ಕೊಟ್ಟ. ಅವರಿಬ್ಬರು ಹೋದ ಬಳಿಕ ಮನೆ ಮುಂದೆ ಯಾರೋ ಒಬ್ಬರು ಹೆಂಗಸು ಅಮ್ಮೋರೇ ಎಂದು ಕರೆದ ಸದ್ದಾಗಿತ್ತು. ಈ ಬಾರಿ ನಾರಾಯಣರು ಹೊರಗೆ ಹೋದಾಗ ಸ್ವಲ್ಪ ವಯಸ್ಸಾದ ಹೆಂಗಸೊಬ್ಬರು ನಿಂತಿದ್ದು ತಕ್ಷಣ ಗುರುತಿಸಿಗದೇ ಇದ್ದರೂ, ನೀವು ರಂಗಮ್ಮ ಅಲ್ವಾ ಅಂತ ನಾರಾಯಣ ಕೇಳಿದರು.
ಹೌದು, ಗುರ್ತು ಸಿಕ್ತಾ? ನೀವೆಲ್ಲ ಊರಿಗೆ ಬಂದಿದ್ದೀರಾ ಅಂತ ತಿಳಿತು, ಅದಕ್ಕೆ ಬಂದೆ ಎಂದರು ರಂಗಮ್ಮ. ಆ ಕಾಲದಲ್ಲಿ ಆಚಾರ್ಯರ ಮನೆಯ ಕೆಲಸಕ್ಕೆ ಬರ್ತಾ ಇದ್ದ ಹೆಂಗಸು ರಂಗಮ್ಮ. ಅವರ ಸಹಾಯವನ್ನ ನಿರಾಕರಿಸಿ ಹಿಂದಕ್ಕೆ ಕಳಿಸುವುದು, ಆಚಾರ್ಯರ ಮನೆಗೆ ಯಾರೇ ಬಂದರೂ ಇಲ್ಲವೆಂದು ಕಳಿಸುವುದು ಪದ್ಧತಿಯಲ್ಲ ಎಂದು ನಾರಾಯಣ ಬನ್ನಿ ಒಳಗೆ ಎಂದರು. ಇಲ್ಲ, ನಾನೇನಾದರೂ ಕೆಲಸ ಇದೆಯೇನೋ ಅಂತ ಬಂದೆ ಎಂದರು ರಂಗಮ್ಮ. ಮಕ್ಕಳಿಬ್ರು ಸೇರಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರು. ಗೊತ್ತಲ್ವಾ, ಅಮ್ಮೋರ್ ಕಾಲದ ಪಾತ್ರೆಗಳು ಈಗಿನ ಕಾಲದ ಮಕ್ಕಳು ಎಲ್ಲಿ ತೊಳಿತಾರೆ, ಅವನ್ನೆಲ್ಲ ತೊಳ್ಕೊಟ್ಬಿಡು ಎಂದರು ರಂಗಮ್ಮ. ಸರಿ ಎಂದು ಆಕೆ ಮೊದಲು ಪಾತ್ರೆ ತೊಳೆಯುತ್ತಿದ್ದ ಜಾಗ ಇದ್ದಲ್ಲಿ ಹೋಗಿ ಕುಳಿತರು. ಅಲ್ಲಿ ಬೆಳಗ್ಗೆನೆ ಭಾರತ ನೀರು ತುಂಬಿಸಿದ್ದ. ರಂಗಮ್ಮ ಖುದ್ದಾಗಿ ಒಳಗೆ ಬಂದು ಪಾತ್ರೆಗಳನ್ನೆಲ್ಲ ಒಂದೊಂದಾಗಿ ತೆಗೆದುಕೊಂಡು ಹೋಗಿ ಹಿತ್ತಲಿಗೆ ಹಾಕಿ ಗಾಯನಾಳಿಗೆ ಚಿಕ್ಕಮ್ಮೋರೆ ಎಂದು ಗೌರವದಿಂದ ಮಾತನಾಡಿಸಿ ತಾವು ಪಾತ್ರೆ ತೊಳೆಯಲು ಕುಳಿತರು. ಕೆಲಸಕ್ಕೆ ಬೇಡ ಅಂತ ಹೇಳಿದ್ರೂ ಜಯಶೀಲ ಕಳಿಸಿದಾಳೆ ಎಂದುಕೊಂಡರು ಪ್ರಮೀಳಾ. ಗಾಯನ ಮತ್ತು ಸ್ವರ್ಣ ಮನೆಯ ಉಳಿದ ಕೋಣೆಗಳನ್ನು ಕ್ಲೀನ್ ಮಾಡಲು ನಿಂತರೆ ತಂದೆ ಶ್ರೀಕಂಠ ಆಚಾರ್ಯರ ಕೋಣೆಯಲ್ಲಿದ್ದ ಪ್ರಮೀಳಾ ಆಚಾರ್ಯರ ತಿಜೋರಿಯನ್ನು ತೆಗೆದಿದ್ರು. ಬೆಳ್ಳಿ ಬಂಗಾರಕ್ಕೆ ಎಂದೂ ಕೊರತೆ ಇರಲಿಲ್ಲ. ಹಣವನ್ನೆಲ್ಲ ಊರು ಬಿಡುವ ಮೊದಲೇ ಬ್ಯಾಂಕಿನಲ್ಲಿ ಜಮೆ ಮಾಡಿದ್ರು. ಎಲ್ಲವನ್ನ ಆಸೆ ಕಣ್ಣುಗಳಿಂದ ನೋಡ್ತಾ ಇದೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಎಂದುಕೊಂಡರು ಪ್ರಮೀಳಾ. ಆಸ್ತಿ ಪತ್ರಗಳನ್ನೆಲ್ಲ ಮತ್ತೊಮ್ಮೆ ಪರಿಶೀಲಿಸಿ, ಇಷ್ಟು ವರ್ಷ ಎಲ್ಲ ಇದ್ದು ಏನೂ ಇಲ್ಲದಂತೆ ಬಡತನದಲ್ಲಿ ಬೆಂದಿದ್ದು ಸಾಕು, ಇನ್ನು ನಮ್ಮ ಮನೆತನಕ್ಕೆ ತಕ್ಕಂತೆ ಇರಬೇಕು ಎಂದುಕೊಂಡು ತಿಜೋರಿಗೆ ಬೀಗ ಹಾಕಿ ಕೀಗೊಂಚಲನ್ನು ಭದ್ರವಾಗಿರಿಸಿ ಹೊರಬಂದರು. ನಾರಾಯಣ ಪಾರ್ಥನನ್ನು ಕರ್ಕೊಂಡು ಹೋಗಿ ಗದ್ದೆ, ಅಡಿಕೆ ತೋಟ, ತೆಂಗಿನ ತೋಟ, ಆಚಾರ್ಯರಿಗೆ ಸೇರಿದ ಹೊಲ ಎಲ್ಲ ಆಸ್ತಿಗಳನ್ನು ತೋರಿಸ್ಕೊಂಡು ಕರ್ಕೊಂಡು ಬರಬೇಕಾದ್ರೆ ತೋರಿಸ್ತಾ, ಆಗ ಪಾರ್ಥ, ಇದೇನು ಭಾವ, ನಾವು ಬೆಂಗಳೂರಲ್ಲಿ ಪ್ರತಿದಿನ ಅಷ್ಟು ಕಷ್ಟಪಡ್ತಾ ಇದ್ವಿ, ನನಗೆ ಇಷ್ಟೊಂದು ಜಮೀನಿದೆ ಎಂದು ಬಾಯಿಯ ಮೇಲೆ ಬೆರಳಿಟ್ಕೊಂಡಿದ್ದ ಆಶ್ಚರ್ಯದಿಂದ. ಹಾಗೆ ಕಣೋ ಕೆಲವರ ಹಣೆ ಬರಹ. ಅಂತ ಶ್ರೀರಾಮನೇ ರಾಜ್ಯ, ಅರಸನ ಸ್ಥಾನ ಎಲ್ಲವನ್ನ ಬಿಟ್ಟು ವನವಾಸಕ್ಕೆ ಹೋಗ್ಲಿಲ್ವಾ? ಹಾಗೆ ಪಾಂಡವರು ತಮಗೆ ಸಿಗಬೇಕಾಗಿದ್ದ ರಾಜ್ಯನೂ ಕೂಡ ದುರ್ಯೋಧನನಿಗೆ ಬಿಟ್ಟು ವನವಾಸ ಮಾಡಲಿಲ್ವಾ? ರಾಮನಂತ ಮರ್ಯಾದಾ ಪುರುಷೋತ್ತಮನಿಗೆ ತಪ್ಪಿದ್ದಲ್ಲ ಕಷ್ಟ. ಹಾಗೆ ನೀನು ಕೂಡ ಇಷ್ಟು ವರ್ಷ ವನವಾಸ ಮುಗಿಸಿ ಬಂದಿದ್ದೀಯ, ನಿನಗೆ ಪಟ್ಟಾಭಿಷೇಕ ಆಗಲೇಬೇಕು ಅಷ್ಟೇ ಎಂದರು ನಾರಾಯಣ. ಭಾವ, ಅನಕ್ಷರಸ್ಥ ರಾಜ ಪಟ್ಟದಲ್ಲಿ ಕೂತ್ರೆ ಪ್ರಜೆಗಳು ಕಷ್ಟ ಅನುಭವಿಸ್ಬೇಕಾಗತ್ತೆ, ರಾಜ್ಯ ದಿವಾಳಿ ಆಗುತ್ತೆ. ಹಾಗೆ ಇದು ಕೂಡ. ನನಗೆ ಅಜ್ಜಯ್ಯ ಅಪ್ಪನಷ್ಟು ಜ್ಞಾನ ಇಲ್ಲ. ಅಣ್ಣನಿಗೆ ಇದ್ದಂತೆ ಎದುರಿದ್ಕೊಂಡು ಹೇಳ್ಕೊಡೋಕ್ಕೆ ಅಜ್ಜಯ್ಯ ಅಪ್ಪ ಕೂಡ ಬದುಕುಳ್ದಿಲ್ಲ. ಸ್ವಲ್ಪನಾದರೂ ಕಲ್ತ್ಕೊಂಡು ಆಮೇಲೆ ಗದ್ಗೆ ಇರಬೇಕು. ಏನೂ ತಿಳಿಯದೆ ಕೂತು ಏನು ಮಾಡೋದು ಎಂದ ಭಾರತ. ಬಹುಶಃ ಅಜ್ಜಯ್ಯನಿಗೆ ಮುಂದೊಂದು ಇಂಥ ದಿನ ಬರುತ್ತೆ, ಪರಿಸ್ಥಿತಿ ಬರುತ್ತೆ ಅಂತ ತಿಳಿದಿತ್ತೋ ಏನೋ, ಅಥವಾ ಮುಂದಿನ ಪೀಳಿಗೆಗೆ ನಮ್ಮ ಜ್ಞಾನನ ಹಂಚಬೇಕು ಅಂತನೋ ಏನೋ ಅವರ ಉದ್ದೇಶ. ಅದಕ್ಕೆ ಅವರು ಕಂಡು ಹಿಡಿದ ಅವರ ಪೂರ್ವಿಕರಿಂದ ಕಲಿತ ಪ್ರತಿಯೊಂದು ಔಷಧಿಗಳನ್ನು ಎಲ್ಲವನ್ನ ಗ್ರಂಥದ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ನೀನು ಅದರ ಹಾಗೇನೆ ಅಭ್ಯಾಸ ಮಾಡಿ ಪ್ರಾಯೋಗಿಕವಾಗಿ ಔಷಧಿಗಳ ತಯಾರಿಕೆ ಕಲ್ತ್ರೆ ಸಾಕು. ಏನು ಯೋಚನೆ ಮಾಡಬೇಡ. ಯಜಮಾನ್ರ ಜೊತೆ ಯಾವಾಗಲೂ ಔಷಧಿ ಸಸ್ಯಗಳು ತರೋಕೆ ನಾನೇ ಹೋಗ್ತಾ ಇದ್ದೆ. ಹಾಗಾಗಿ ಎಲ್ಲ ಔಷಧಿ ಸಸ್ಯಗಳ ಪರಿಚಯ ನನಗಿದೆ. ಆದರೆ ಯಾವ ರೋಗಕ್ಕೆ ಯಾವ ಸಸ್ಯ, ಎಷ್ಟು ಪ್ರಮಾಣ, ಹೇಗೆ ತಯಾರಿಸಬೇಕು ಅನ್ನೋದು ಮಾತ್ರ ತಿಳಿದಿಲ್ಲ. ಕುತೂಹಲಕ್ಕೂ ನಾನು ತಿಳ್ಕೊಳ್ಳೋಕೆ ಹೋಗಲಿಲ್ಲ. ಇಲ್ಲಿ ನಿನಗೆ ಯಾರೂ ಗುರುಗಳಿಲ್ಲ, ನೀನೇ ಗುರು, ನೀನೇ ಶಿಷ್ಯ ಎಂದರು ನಾರಾಯಣ. ಏನು, ಅಜ್ಜಯ್ಯ ಗ್ರಂಥ ಬರೆದಿದ್ದಾರಾ? ಆಗಲಿ ಬಾವಾ, ನಾನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತೀನಿ ಎಂದ ಭಾರತ. ಇಬ್ಬರು ಜಮೀನುಗಳನ್ನೆಲ್ಲ ನೋಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಗಾಯನ, ಸ್ವರ್ಣ ಇಬ್ಬರು ಮನೆಯನ್ನೆಲ್ಲ ಸ್ವಚ್ಛ ಮಾಡಿದರೆ ರಂಗಮ್ಮ ಅಡುಗೆ ಮನೆಯ ಪಾತ್ರೆಗಳನ್ನೆಲ್ಲ ಮೊದಲಿನಂತೆ ಫಳಫಳ ಹೊಳೆಯೋ ಹಾಗೆ ತೊಳೆದಿದ್ರು. ಮಾತಿನ ಮಧ್ಯದಲ್ಲಿ ಅದೆಷ್ಟು ಬಾರಿ ಭಾಗೀರಥಿ ಅಮ್ಮನೋರು ಎಂದಿದ್ದರೋ ಅವರಿಗೇ ಗೊತ್ತಿಲ್ಲ. ರಂಗಮ್ಮ ಭಾಗೀರಥಿಯವರ ಬಲಗೈ ಇದ್ದಂಗೆ. ಅದೆಷ್ಟೋ ಮನದ ಬೇಸರಗಳನ್ನು ಗೆಳತಿಯಂತೆ ಹೇಳ್ಕೊಳ್ತಾ ಇದ್ರು. ಚಿಕ್ಕಮ್ಮೋರೆ, ಹೋಗಿ ಸ್ನಾನ ಮಾಡ್ಕೊಳ್ಳಿ ರಂಗಮ್ಮ ಹೇಳಿದಾಗ ಗಾಯನ ಸ್ನಾನ ಮುಗಿಸಿ ಬಂದಳು. ಹಿಂದೆಯೇ ಸ್ವರ್ಣ ಕೂಡ ಸ್ನಾನ ಮುಗಿಸಿ ಬಂದ್ಲು. ಮೂವರು ಕೆಲಸದಲ್ಲಿ ನಿರತವಾಗಿರುವಾಗಲೇ ಪ್ರಮೀಳಾ ಮೊದಲು ಸ್ನಾನ ಮಾಡಿ ಒಳ್ಳೆ ಸೀರೆ ಉಟ್ಟು ಕತ್ತಲ್ಲಿದ್ದ ಕರಿಮಣಿ ಪೋಣಿಸಿದ ದಾರ ಬಿಚ್ಚಿ ಮಾಂಗಲ್ಯದ ಸರಕ್ಕೆ ತಾಳಿ ಸೇರಿಸಿಕೊಂಡು ಹಾಕ್ಕೊಂಡು ಕಿವಿಗೆ ಬಿಳಿ ಕಲ್ಲಿನ ಓಲೆ, ಕೈಗೆ ಗಾಜಿನ ಬಳೆಗಳ ಜೊತೆಗೆ ಬಂಗಾರದ ಬಳೆಗಳನ್ನು ಹಾಕ್ಕೊಂಡು ಲಕ್ಷಣವಾಗಿ ತಯಾರಾಗಿದ್ರು. ಒಂದು ಒಳ್ಳೆ ದಿನ ನೋಡಿ ದೇವಸ್ಥಾನದಿಂದ ದೀಪ ತಂದು ಮನೆಯಲ್ಲಿ ಪೂಜೆ ಶುರು ಮಾಡಿ ರಂಗಮ್ಮ ಗಾಯನಾಳಿಗೆ ಹೇಳಿದ್ರು. ಅದ್ಯಾಕೋ ರಂಗಮ್ಮ ಪ್ರಮೀಳಾರನ್ನ ಹೆಚ್ಚು ಹೊತ್ತು ಮಾತನಾಡಿಸ್ಲಿಲ್ಲ. ಅಮ್ಮ, ನಿನ್ನ ಬೆಡ್ರೂಮ್ ಯಾವುದಾಗಿತ್ತು?
ನೀನು ಕಾಲೇಜಿಗೆ ಹೋಗುವಾಗ ಹಾಕೋತಿದ್ದ ಥಿಂಗ್ಸ್ ಏನಾದರೂ ಇದೆಯಾ ಮನೆಯಲ್ಲಿ ಎಂದಳು ಸ್ವರ್ಣ. ಹಾಂ ಇದೆ ಬಾ ತೋರಿಸ್ತೀನಿ ಎಂದು ಕೋಣೆಗೆ ಕರ್ಕೊಂಡು ಹೋಗಿ ಬೀರುವನಲ್ಲಿದ್ದ ಬಟ್ಟೆಗಳನ್ನು ಬೇರೆ ವಸ್ತುಗಳನ್ನು ತೋರಿಸಿದ್ರು ಖುಷಿಯಿಂದ. ನೆನಪುಗಳೇ ಹಾಗೆ, ಎಂಥವರನ್ನು ಭಾವನೆಯಲ್ಲಿ ಬಂಧಿಸಿಡಲು ಶಕ್ತ. ಪಾರ್ಥ ಮತ್ತು ನಾರಾಯಣ ಇಬ್ಬರು ಬರುವಾಗ ಊಟ ಕಟ್ಟಿಸಿಕೊಂಡು ಮನೆಗೆ ಬೇಕಾದ ದಿನಸಿಯನ್ನು ತೆಗೆದುಕೊಂಡು ಬಂದಿದ್ರು. ಊಟ ಮುಗಿಸಿದ ನಂತರ ಪಾರ್ಥ ಮನೆಯ ಪ್ರತಿ ಗೋಡೆಗಳನ್ನು ಪರವಶನಾಗಿ ಸ್ಪರ್ಶಿಸುತ್ತಾ ಮನೆಯ ಮೂಲೆ ಮೂಲೆಯನ್ನು ಅಡ್ಡಾಡಿ ಬಂದ. ಪಾರ್ಥ, ತಗೋ ಇದನ್ನ ಎಂದು ಪ್ರಮೀಳಾ ಒಂದು ದಪ್ಪನೆಯ ಬಂಗಾರದ ಕೊರಳ ಚೈನ್, 2 ಉಂಗುರಗಳನ್ನು ಪಾರ್ಥನಿಗೆ ಕೊಡ್ತಾ, ಇವೆಲ್ಲ ಅರ್ಜುನಣ್ಣನವು, ನೀನು ಯಾವಾಗಲೂ ಹಾಕ್ಕೊಂಡೇ ಇರಬೇಕು. ಹಾಗೆ ನೀನು ಹೆಂಡ್ತಿಗೂ ಒಡವೆ ಕೊಡೋಕ್ಕೆ ಹೋದೆ, ಅವಳು ಬೇಡ, ನಂಗೆ ಬೇಡವೇ ಬೇಡ ಅಂದ್ಲು ಕಣೋ ಎಂದರು ಪ್ರಮೀಳಾ. ಬಿಡಕ್ಕ, ಅವರಿಗೆ ಸಿಂಪಲ್ ಆಗಿರೋದೇ ಇಷ್ಟ ಎಂದ ಪಾರ್ಥ. ಅಲ್ಲಿಗೆ ಪ್ರಮೀಳಾ ಆಟ ಗೆದ್ದಿತ್ತು. ಭಾಗೀರಥಮ್ಮನ ಮಗಳಿನ ಹಾಗೆ ಭಾವಿ ಸೊಸೆಗೆ ಕೂಡ ಸಾಕಷ್ಟು ಬಂಗಾರದ ಒಡವೆಗಳನ್ನು ಮಾಡಿಸಿಟ್ಟಿದ್ರು. ಅಷ್ಟೇ ಅಲ್ಲದೆ ಪೂರ್ವಿಕರಿಂದ ಬಂದದ್ದು, ಮನೆ ಸೊಸೆಗೆ ಸೇರಬೇಕಾಗಿದ್ದು ಎಲ್ಲ ಪ್ರಮೀಳಾ ತಿಜೋರಿಯಲ್ಲಿ ಭದ್ರವಾಗಿತ್ತು. ಸ್ವರ್ಣಳಿಗೆ ಇದ್ಯಾವುದರಲ್ಲೂ ಆಸಕ್ತಿ ಇಲ್ಲ. ಅವಳೀಗ ಅಮೋಘ್ ಜೊತೆ ಮಾತನಾಡಿ ನಡೆದ ವಿಷಯವನ್ನು ಹೇಳಿ ಅವನನ್ನು ಸೇರಬೇಕಾಗಿತ್ತು. ಆ ವಿಷಯ ಮಾತನಾಡಲು ಮನೆಯ ವಾತಾವರಣ ಇನ್ನಷ್ಟು ಸರಿಯಾಗಬೇಕು ಅಂತ ಕಾಯ್ತಾ ಇದ್ಲು. ರಂಗಮ್ಮ ತನ್ನ ಕೆಲಸ ಮುಗಿಸಿ ನಾಳೆ ಬರೋದಾಗಿ ಹೇಳಿ ತನ್ನ ಮನೆಗೆ ಹೋದ್ರು. ಗಾಯನ ಪಾರ್ಥ ತಂದಿದ್ದ ದಿನಸಿಗಳನ್ನೆಲ್ಲ ತನಗೆ ತಿಳಿದಂತೆ ಜೋಡಿಸ್ತಾ ಇದ್ಲು. ಪ್ರಮೀಳಾ ಮಾತ್ರ ನಡುಮನೆಯ ಕುರ್ಚಿಯ ಮೇಲೆ ಪಟ್ಟದ ರಾಣಿಯಂತೆ ಕುಳಿತವರು ಅಲ್ಲಿಂದ ಅಲ್ಲಾಡಲಿಲ್ಲ. ಕೆಲಸ ಮುಗಿಸಿದ ಗಾಯನ, ಪಾರ್ಥ ಅವರೇ, ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು ಎಂದಳು. ಅದಕ್ಕೇನು, ಎಲ್ಲರೂ ಹೋಗ್ಬರೋಣ ನಡೀರಿ ಎಂದ ಪಾರ್ಥ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.